ರಾಜ್ಯ ಮಟ್ಟದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬರುವ ಸೋಮವಾರ ಅಂದರೆ 22ನೇ ತಾರೀಕಿಂದ ಪ್ರಾರಂಭವಾಗ್ತಾ ಇದೆ. ಈ ಸಮೀಕ್ಷೆ ತಮಗೆಲ್ಲ ಗೊತ್ತಿರುವ ಹಾಗೆ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ ನಡೀತದೆ. ಈ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಜಿಲ್ಲಾ ಆಡಳಿತದಿಂದ ಸರ್ಕಾರದ ನಿರ್ದೇಶನದ ಅನುಸಾರವಾಗಿ ಈಗಾಗಲೇ ಸಾಕಷ್ಟು ನಾವು ತಯಾರಿ ಕೆಲಸಗಳನ್ನು, ಸಿದ್ಧತೆಗಳನ್ನು ಮತ್ತು ಸಾರ್ವಜನಿಕರಲ್ಲಿ ಒಂದಷ್ಟು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ನಮ್ಮ ಎಲೆಕ್ಟ್ರಿಕಲ್ ಬೆಸ್ಕಾಂ ಡಿಪಾರ್ಟ್ಮೆಂಟಿಂದ ಮೀಟರ್ ರೀಡರ್ಸ್ಗಳು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 4,17,000 ಮನೆಗಳಿಗೆ ಮನೆಗೆ ಹೋಗಿ ಅವರು ಹೌಸ್ ಲಿಸ್ಟಿಂಗ್ ಮಾಡಿ ಸ್ಟಿಕ್ಕರನ್ನು ಅಂಟಿಸಿ ಬಂದಿದ್ದಾರೆ. ಅದಾದ ನಂತರದಲ್ಲಿ ಮೊನ್ನೆಯಿಂದ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ನಗರಸಭೆ ಪುರಸಭೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳು ಮನೆಗೆ ಹೋಗಿ ಅವರಿಗೆ ಈ ಸಮೀಕ್ಷೆಯಲ್ಲಿ ಹೇಗೆ ಭಾಗವಹಿಸಬೇಕು ಮತ್ತು ಸಮೀಕ್ಷೆ ಕಾರ್ಯ ನಡೆಯುವಾಗ ನೀವು ಯಾವ ದಾಖಲೆಗಳನ್ನು ನಿಮ್ಮಲ್ಲಿ ಇಟ್ಕೊಂಡಿರಬೇಕು ಅನ್ನುವ ಪೂರ್ವ ಸಿದ್ಧತೆಯನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಸೊ ಈಗಾಗಲೇ ನೀವು ಗಮನಿಸಿರಬೇಕು, ಪ್ರತಿ ಮನೆಗಳಿಗೂ ನಾವು ಏನು ಸಮೀಕ್ಷೆದಾರರು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಯ ನಮೂನೆಯನ್ನು ಕೂಡ ನಾವು ಪ್ರತಿ ಮನೆಗಳಿಗೂ ಕೊಡ್ತಾ ಇದ್ದೇವೆ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ 22ನೇ ತಾರೀಕಿಂದ ನಡೀತಕ್ಕಂಥ ಸಮೀಕ್ಷೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿಯೊಂದು ಕುಟುಂಬವೂ ಕೂಡ ಭಾಗವಹಿಸಬೇಕು. ಯಾವುದೇ ಕಾರಣಕ್ಕೂ ಒಂದು ಕುಟುಂಬವೂ ಕೂಡ ಇದನ್ನು ತಪ್ಪು ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಇವತ್ತು ಕೋಲಾರ ಜಿಲ್ಲೆಯ ಪ್ರಮುಖ ನಮ್ಮ ಕೇಂದ್ರ ಸ್ಥಾನದಲ್ಲಿ ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, NSSನವರು, ಎಲ್ಲ ಬೇರೆ ಬೇರೆಯ ಒಂದು ಸಂಘ ಸಂಸ್ಥೆಗಳಿಂದ ಸೇರಿ ಇವತ್ತು ಒಂದು ವಾಕಥಾನ್ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬೆಳಿಗ್ಗೆ 9:00 ನಾವು SNR ಆಸ್ಪತ್ರೆಯಿಂದ ಪ್ರಾರಂಭ ಆದಂಥ ವಾಕಥಾನ್ ನಮ್ಮ ಕೋಲಾರ ನಗರದ ಪ್ರಮುಖ ಬೀದಿಗಳು, ವೃತ್ತಗಳನ್ನು ಹಾದು ಬಂದು ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ, ಸೆನ್ಸಿಟೈಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಖುಷಿಯಾಗಿ ಎಲ್ಲರೂ ಕೂಡ ಈ ವಾಕಥಾನಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ನಾನು ಜಿಲ್ಲಾಡಳಿತ ಪರವಾಗಿ ವಾಕಥಾನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಸಾರ್ವಜನಿಕ ಬಂಧುಗಳು, ವಿದ್ಯಾರ್ಥಿ ಸ್ನೇಹಿತರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮನೆಗಳಿಗೆ ಸಮೀಕ್ಷೆದಾರರು ಬಂದಾಗ ಆ ಸಮೀಕ್ಷೆಯಲ್ಲಿ ಸುಮಾರು 60 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 60 ಪ್ರಶ್ನೆಗಳಲ್ಲಿ ಕೆಲವು ಅವರ ವೈಯಕ್ತಿಕ ವಿಚಾರಗಳು ಮತ್ತು ಕೆಲವು ಅವರ ಕೌಟುಂಬಿಕ ವಿಚಾರಗಳು, ಅಲ್ಲಿ 2 ಭಾಗ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು. ಆಮೇಲೆ ಅವರು ಬಂದಾಗ ಅವ್ರ ಹತ್ರ ಕೇಳೋದೇನಪ್ಪ ಅಂದರೆ ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು. ಮತ್ತು ಬಹಳ ಮುಖ್ಯವಾಗಿ ಆಧಾರ್ ಕಾರ್ಡು ಯಾವ ಫೋನ್ ನಂಬರ್ಗೆ ಲಿಂಕ್ ಆಗಿದೆಯೋ ಅದು ಬಹಳ ಮುಖ್ಯ. ಯಾಕೆಂದರೆ ಪ್ರತಿ ಒಂದು ಅವರು ಬಂದು ನಿಮ್ಮನ್ನು ಸಮೀಕ್ಷೆ ಮಾಡುವಾಗ KYC ಅಂತ ಮಾಡ್ತಾರೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ OTP ಬರ್ತದೆ. ಆ OTPಯನ್ನು ಅವರು ಕೊಟ್ಟು ಅವ್ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು, ಸ್ಪಷ್ಟೀಕರಣವನ್ನು ಕೊಡಬೇಕು. ಅದು ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ನಮ್ಮ ಜಿಲ್ಲೆಯ ಎಲ್ಲ ಮನೆಗಳ ಇದು ಸಮೀಕ್ಷೆ ಆಗೋದ್ರಿಂದ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಅವರ ಬೇರೆ ಬೇರೆ ವಿಚಾರಗಳು ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲ, ಇದೇನೆಂದರೆ ಇದು ಸಮೀಕ್ಷೆ ಮಾಡ್ತಾ ಇರೋದು ಹಿಂದುಳಿದ ವರ್ಗಗಳ ಆಯೋಗದಿಂದ. ಆದರೆ ಈ ಸಮೀಕ್ಷೆ ಕೇವಲ ಹಿಂದುಳಿದ ವರ್ಗದವರಿಗೆ ಮಾತ್ರ ಅಲ್ಲ, ಈ ಜಿಲ್ಲೆಯ ಕರ್ನಾಟಕ ರಾಜ್ಯದ ಎಲ್ಲ ಜನಸಂಖ್ಯೆಯ ಎಲ್ಲರ ಸರ್ವರ ಸಮಗ್ರ ಸಮೀಕ್ಷೆ. ಆದರೆ ಸಮೀಕ್ಷೆ ನಡೆಸ್ತಾ ಇರೋದು ಹಿಂದುಳಿದ ವರ್ಗಗಳ ಆಯೋಗದಿಂದ. ಕುಟುಂಬದವರು ಇಲ್ಲದೆ ಹೋದರೂ ಕೂಡ ಅವರ ನಂಬರು ಏನು OTP ಕೊಡ್ತಾರಲ್ಲ, ಆ OTPನ ಅವ್ರ ನಂಬರ್ನ ಶೇರ್ ಮಾಡಬೇಕು. ಆಮೇಲೆ ಕುಟುಂಬಸ್ಥರು ಇದ್ದಾಗ ಅವ್ರ ಮಾಹಿತಿಯನ್ನು ಕೊಡಬೇಕು. ಅವ್ರ ಪರವಾಗಿ ಇನ್ನೊಬ್ಬರು ಕೊಡ್ತಾರೆ, ಆದರೆ OTP ಮಾತ್ರ ನಂಬರು ಅವರು ಕೊಡಲೇಬೇಕಾಗುತ್ತೆ. ಇಲ್ಲ, ಜಾತಿ ಗೊಂದಲ ಇಲ್ಲಿ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಕಾಲಮ್ ಹಾಕಿದ್ದಾರೆ, ನೀವು ಯಾವ ಜಾತಿ ಅಂತ ಕೇಳಿದ್ದಾರೆ ಅಷ್ಟೇ, ಮತ್ತು ಉಪಜಾತಿ ಕೇಳಿದ್ದಾರೆ. ಆ ಜಾತಿಯನ್ನು ನೀವು ಹೇಳಿದರೆ ಅವರು ಡಿಜಿಟಲಿ ಅವರು ಮಾಡ್ಕೊತಾರೆ. ಇದೆಲ್ಲ ಆ್ಯಪ್ನಲ್ಲಿ ಆಗೋಂಥದ್ದು, ಇದು ಮ್ಯಾನ್ಯುಯಲಾಗಿ ಆಗೋದಿಲ್ಲ, ಆ್ಯಪಲ್ಲಿ ಆಗುತ್ತೆ. ಮತ್ತು ಅದಾದಮೇಲೆ ನೀವೊಂದು ಮನೆಗೆ ಬಂದಾಗ ಒಂದು ಸ್ವಯಂ ದೃಢೀಕರಣ ಪತ್ರ ಕೊಡಬೇಕಾಗತ್ತೆ. ಅಂದರೆ ನಾನು ಹೇಳಿರೋ ಮಾಹಿತಿ ಎಲ್ಲ ಸರಿಯಾಗಿದೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಜಾತಿ ಸಮೀಕ್ಷೆ ಅಲ್ಲ ಅಥವಾ ಗಣತಿ ಅಲ್ಲ, ಇದು ಗಣತಿಯೂ ಅಲ್ಲ, ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಸೊ ಇದನ್ನು ದಯಮಾಡಿ ಎಲ್ಲರೂ ಸಾರ್ವಜನಿಕರು ಗಮನಿಸಬೇಕು. ಮತ್ತು ಸಾರ್ವಜನಿಕರು ಈ 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ತಮ್ಮ ಮನೆಯ ಬಾಗಿಲಿಗೆ ಬರ್ತಕ್ಕಂಥ ಸಮೀಕ್ಷಾದಾರರಿಗೆ ಸೂಕ್ತವಾದ ಮಾಹಿತಿಯನ್ನು ಕೊಟ್ಟು ಸಹಕರಿಸಬೇಕು ಅಂತೇಳಿ
ಆ ಮೂಲಕ ನಮ್ಮ ಕೋಲಾರ ಜಿಲ್ಲೆ 100% ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತೀನಿ. ಹಾಂ, ಎಲ್ಲ ಕುಟುಂಬಗಳು 4,17,000 ಮನೆಗಳು.